ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಶುಭೋದಯ. ಮತ್ತು ನನ್ನ ಇನ್ನೊಂದು ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆನೇ ಎದ್ದು ನಾನು ಆಚೆ ಕಡೆ ಬಂದರೆ ವೆದರ್ ಯಾಕೋ ಸ್ವಲ್ಪ ಮೂಡ್ ಆಫ್ ಮಾಡೋವಂಥ ವೆದರೇ ಕಾಣಿಸ್ತಾ ಇದೆ. ಏನಕ್ಕಪ್ಪ ಅಂತಂದರೆ ಇವತ್ತು ಸೂರ್ಯದೇವ ಕಣ್ಣ ಮುಚ್ಚಾಲೆ ಆಡೋ ಥರನೇ ಕಾಣಿಸ್ತಾ ಇದೆ. ಸೂರ್ಯ ಒಳ್ಳೇದಾಗ್ತದ ನಿನಗೆ ಯಾಕೆ ಅಂದ್ಕೊಂಡು ನಾನು ಮೋಟ್ರು ಅಂದರೆ ಡ್ರಮ್ ತುಂಬೋಗಿತ್ತು, ಮೋಟ್ರ್ ಆಫ್ ಮಾಡಿಕೊಂಡು ಒಳಗಡೆ ಬಂದರೆ ಹುಳ್ಳಿ ಏನೋ ಕೊಡ್ತೀನಿ ಬಾ ಅಂತಂದ್ಲು. ಹೋದರೆ ಒಳಗಡೆ ಈ ಥರ ಕೆಲಸಗಳೆಲ್ಲ ಮಾಡಿಸ್ತಾರೆ ನಮ್ಮ ಮನೆಗೆ. ನಾನು ಹೇಳಷ್ಟು ಹೇಳ್ಬಿಟ್ಟಿದ್ದೀನಿ ಬೆಳಗ್ಗೆನೇ, ಸುಮ್ಮನೆ ಈ ಥರ ಕೆಲಸಗಳೆಲ್ಲ ನಮ್ಮ ಕೈಗೆಲ್ಲ ಹೇಳ್ಬೇಡ್ರಿ ಅಂತ. ಆದರೂ ವಿಧಿ ಇಲ್ಲ ಕಣ್ರಿ, ಮಾಡಲೇಬೇಕು. ಇಲ್ಲ ಅಂದರೆ ಗೊತ್ತಲ್ಲ, ಮನೆಯಲ್ಲಿ ಸ್ಟ್ರೈಕ್ ಮಾಡಿದ್ರೆ ಅಡುಗೆ 8 ಗಂಟೆ ಆಗೋದು, 10 ಗಂಟೆ ಆಗುತ್ತೆ, 11 ಗಂಟೆ ಆಗುತ್ತೆ. ಏನೋ ಮಗ ಬೆಳಗ್ಗೆ ಏನೋ ಎಲ್ಪ್ ಮಾಡು ಅಂತ ಕೇಳ್ತಾ ಇದೆ ಅಂದ್ಬಿಟ್ಟು ಅಯ್ಯೋ ಪಾಪ ಅಂದ್ಬಿಟ್ಟು ಹೋಗಿ ಕೆಲಸ ಮಾಡಿಕೊಟ್ರೆ ಏನು ಹೇಳ್ತಾನೆ ನೋಡಿ. ಎಲ್ಲ ಚೆಲ್ಲು ನೀನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವರು ಬಟ್ಲೊಳಗೆ ಅಕ್ಕಿ ಹಾಕೊಂಡು ತೊಳ್ಯಾಕೆ ಹೋದ್ರೆ ಎಷ್ಟು ಚಲ್ತಾರೆ ಅಂತ ಗೊತ್ತಲ್ಲ ಎಲ್ಲರಿಗೂ. ಬಟ್ ನೋಡಿದ್ರೆ ನಾನು ಯಾವುದೋ 1-2 ಕಾಲು ಚಲಿತ್ತು ಇಷ್ಟೆಲ್ಲ ಮಾತಾಡ್ತಾವಳೆ. ಇರಲಿ, ಇದನ್ನು ರಿವೆಂಜ್ ತೀರಿಸ್ಕೊತೀನಿ. ಗೈಸ್, ಕೆಲಸ ಮುಗಿದಾದ್ಮೇಲೆ ಇನ್ನೊಂದು ಕೆಲಸ ಹೇಳ್ತಾವ್ರೆ, ನೀರು ತಗೊಂಬ ಅಂತ. ಯಾಕೋ ಇವತ್ತು ಉಲ್ಟಂಪಲ್ಟ ಇದ್ದಿದ್ದೀನಿ ಅಂದ್ಬಿಟ್ಟು ಬಾಟ್ಲ್ ತೊಗೊಂಡು ನಮ್ಮ ಹುಡುಗನ ನೆತ್ತಾಕೊಂಡು ಹೊರಟೆ. ಹೋಗೋ ರೋಡಾಗ ತಿರುಪೇಶೋಕಿ ಮಾಡೋಕೆ ಹೋದರೆ ಗಾಡಿ ಓಡಿಸ್ತೀರಾ ನೋಡಿ, ಇದೇ ಥರ ಆಗೋದು. ಸ್ವಲ್ಪ ಏಮಾರಿದ್ರೆ ಬಾಟ್ಲೆ ಬಿದ್ದೋಗೋದು. ಬಂದ್ವಿ ಇನ್ನೇನು ಕೊನೆಗಟ್ಟಕ್ಕೆ ನೀರು ತಗೊಂಡೋಗೋಣ ಅಂತ. ಯಾಕಂದರೆ ನಮ್ಮೂರಾಗೆಲ್ಲ ಚೆನ್ನಾಗಿ ಬರೋಲ್ಲ. ನೋಡಿದ್ರೆ ಜಿಮ್ ಮುಂದೆನೇ ಇತ್ತು. ಜಿಮ್ಗೆ ಹೋಗೋಣ, ಒಂದು ವಾರ ಆಗೋಯ್ತು ಹತ್ತತ್ರ. ಬಾಸನ್ನು ನೋಡಿ ಯಾವ ಥರ ಇದೆ. ಜಿಮ್ ಮುಂದೆನೇ ಬಾಸ್ ಅಲ್ಲ, ಬಾಸ್ ಮುಂದೆ ಜಿಮ್ ಇರೋದು. ದಿನಾಲೂ ನಮಸ್ಕಾರ ಹಾಕೊಂಡೆ ಜಿಮ್ ಒಳಗಡೆ ಎಂಟ್ರಿ ಆಗೋದು ನಾನು. ಯಾಕೋ ಜಿಮ್ ನೋಡ್ಬಿಟ್ಟು ಜಿಮ್ಗೆ ಹೋಗೋಣ ಅಂತ ಅನಿಸ್ತು. 1 ವಾರ ಆಗಿತ್ತಲ್ಲ, ಅದಕ್ಕೆ ಮನೆಗೆ ಬಂದು ಹೋಗೋಣ ಅಂತ ರೆಡಿ ಆದರೆ ಈ ನನ್ನ ಮಗ ಮಲಗಿದ್ದಾಗೆ ಒದ್ದಾಡ್ತಾವನೆ, ನಾನು ಜಿಮ್ಮಿಗೆ ಬರ್ತೀನಿ ಅಂತ. ಚಿಕ್ಕ ಮಕ್ಕಳೆಲ್ಲ ಬರಬಾರ್ದು. ಚಿಕ್ಕ ಮಕ್ಕಳು ಬಂದರೆ ನೀನು ಡಂಬಲ್ಸ್ ಎತ್ತಲ್ಲ, ನಿನ್ನೆ ಎತ್ಬಿಡ್ತಾರಲ್ಲ. ಹಾಂ ನಾನೇ ಅಲ್ಲಿ ಯಾರು ಕರ್ಕೊಂಬಂದ್ರೆ ಹಂಗೆ ಅಲ್ಲಿ ತಿರುಗಿ ಅದು ಇದು ತಿಟ್ಟೆ ಮಾಡ್ತಾ ಇರ್ತಾನೆ. ಡಂಬಲ್ಸ್ ಎತ್ಕೊಳಕ್ಕೆ ಹೋಗಿ ಆಮೇಲೆ ಕಾಲ ಮೇಲೆ ಹಾಕೋಣದು ಅವೆಲ್ಲ ಮಾಡ್ತೀವಿ. ಆಗಲ್ಲ ಸುಮ್ಮನಿರಮ್ಮ. ಅದು ಯಾರು ಕರ್ಕೊಂಬರೋದು ಇಲ್ಲ, ಏನಿಲ್ಲ. ತಿರ್ಗಾ ಇಲ್ಲ ನಾನೇ ಇನ್ನೊಂದು ದಿವಸ ಯಾವಾಗ ಕರ್ಕೊಂಡು ಹೋಗ್ತೀನಿ ಬಾ. ನಾನೇ ಏನಮ್ಮ ನೀನು ಜಿಮ್ಗೆ ಹೋಗೋಷ್ಟಲ್ಲಿ ಅವಾಗ ಹೋಗಲ್ಲ ಅಂತೀಯ, ಇವಾಗ ಬೇಕು ಅಂತ ಹೋಗ್ಬೇಕು ಅಂತೀಯ. ನಾಟಕ ನಮ್ಮ ಮಗ ನೀನು. ಗಾಯ್ಸ್ ನೋಡಿ, ಎಲ್ಲ ನಾನು ಜಿಮ್ ಬರ್ತೀನಿ ಅಂತ ಅವನು ರಾಜ್ಕುಮಾರ್. ಈ ಜಿಮ್ಗೆ ಹೋಗೋ ರೋಡಲ್ಲಿ ಇಟಾಚಿಗಳು ನೋಡ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಿದ್ವು. ಅದನ್ನು ಗಾಡಿ ನಿಲ್ಲಿಸಿ ನೋಡೋ ಗಂಟ ಬಿಡಿಲ್ಲ. ಏನು ಇಟಾಚಿ ಈ ರೋಡ್ ಬರ್ತೈತೆ, ಲಾರಿ ಈ ರೋಡ್ ಬರ್ತೈತೆ, ಸರಿನಾ? ನೋಡಿ ಇಲ್ಲಿ ಚರಂಡಿ ಅಂದರೆ ನೀರು ಹೋಗೋದು ನೋಡಿ, ಇದ್ರೊಳಗೆ ನೀರು ಹೋಗೋದು, ಒಳ್ಳೆ ನೀರು ಪೈಪ್ ಒಳಗೆ. ಇನ್ನೇನು ಡೌಟು? ಯಾವ ಇಂಜಿನಿಯರ್ಗಳಿಗೂ ಬರಲ್ಲ ಅಂತ ಡೌಟ್ಗಳು ಬರ್ತಾವೆ ನನಗೆ. ಇಂಜಿನು ಗಾಯ್ಸ್ ನೋಡಿ, ಇದು ಆಲ್ಮೋಸ್ಟ್ ಒಂದು 2 to 3 months ಆಗೋಯ್ತು. ಇನ್ನೂ ಮುಚ್ಚಿಲ್ಲ ಅನ್ನೋ. ಅದನ್ನೇ ಹೇಳ್ತಾ ಇರೋದು. 2 to 3 months ಆಯಿತು, ಇನ್ನೂ ಮುಚ್ಚಿಲ್ಲ. ರೋಡ್ನೆಲ್ಲ ಬಗದು ಬಿಸಾಕವ್ರೆ. ಬಟ್ ಅವ್ರಿಗೂ ಟೈಮ್ ಬೇಕಲ್ವಾ, ಅದು ಕಾಂಕ್ರೀಟ್ ಹಾಕಿದ್ದಾರೆ, ಅದೆಲ್ಲ ಸ್ವಲ್ಪ ಕ್ಯೂರಿಂಗ್ ಆಗಬೇಕು. ಕ್ಯೂರಿಂಗ್ ಆದಮೇಲೆ ಅವರು ಮುಚ್ತಾರೆ ಮನೆ. ನೋಡು, ಇದಿಷ್ಟು ದೊಡ್ಡ ಪೈಪ್ಗಳವೆ. ಮೋಸ್ಟ್ಲಿ ನೀರೇನೋ ಬಿಟ್ಟಿಲ್ಲ ಅಂದರೆ ಒಂದಷ್ಟು ವರ್ಷ ಹೋದ್ಮೇಲೆ ನಾವು ಆರಾಮಾಗಿ ಕಾರುಗಳು ಹೋಗ್ಬೋದು ಇದ್ರೊಳಗೆ. ಮೋಸ್ಟ್ಲಿ ಇದು ಗೌರಿಬಿದನೂರು ಗಂಟ ಕನೆಕ್ಷನ್ ಐತಿ. ಇಲ್ಲಿಂದ ಹಿಂಗೆ ಹೋಗ್ಬೇಕೆಲ್ಲ ಇದ್ರೆ ಹೋಗೋಕ್ಕಾಗಲ್ಲ. ಗೌರಿಬಿದನೂರು ಗಂಟ ಹೋಗ್ಬೋದು, ಇದ್ರೊಳಗಡೆ ಕಾರ್ ಹೋಗ್ಬೋದು. ನೀರೇನೋ ಬಿಟ್ಟಿಲ್ಲ ಅಂದರೆ ಕಾರ್ ಹೋಗ್ಬೋದು. ಓಕೆನಾ? ನೋಡಿ, ಇಟಾಚಿ ಎಲ್ಲ ಐತೆ. ಆ ಇಟಾಚಿನೇ ಆಲ್ಮೋಸ್ಟ್ ಇಟಾಚಿ ಅದ್ರೊಳಗಡೆ ನುಗ್ಬೋದು, ಪೈಪ್ ಒಳಗಡೆ. ಪೈಪ್ ಒಳಗಡೆ ನುಗ್ಬೋದು ನೋಡಿ, ಅಷ್ಟು ದೊಡ್ಡದಾಗೈತೆ. ಏನು 3 ಇತ್ತು? ಇಟಾಚಿನಾ? ಇರ್ತವೆ, ಯಾಕಿರಲ್ಲ. ಯಾಕಂದರೆ ಅಷ್ಟು ಒಗಿಬೇಕಂದ್ರೆ 4 ಇರ್ತವೆ, 5 ಇರ್ತವೆ. ಈ ರೋಡ್ನ ಫುಲ್ಲು ಅಗದಾಕಿ ನೋಡಿ, ಹಿಂಗೆ ಸ್ಟ್ರೈಟಾಗಿ ರೋಡ್ ಇರಬೇಕಾಗಿದ್ದು. ಅದನ್ನ ಅಗದಾಕಿ ನೋಡಿ, ಇವಾಗ ಈ ಕಡೆ ರೋಡ್ ಮಾಡು. ಯಾಕಂದರೆ ಅಲ್ಲಿ ಓಡಾಡೋಕ್ಕಾಗಲ್ಲ ಅದಕ್ಕೆ. ಇದು ಮಣ್ಣು ರೋಡು. ಏನು ರೋಡ್ ಅಂದರೆ ಮಣ್ಣು ರೋಡು. ಹಿಂಗೆ ಮಣ್ಣು ರೋಡ್ ಇರೋದು. ಗಾಯ್ಸ್, ಕೇಳಿಸ್ಕೊಂಡ್ರಲ್ಲ ಯಾವ್ಯಾವ ಥರ ಕ್ವಶನ್ಗಳು ಕೇಳ್ತಾನೆ ಅಂದರೆ ನನ್ನ ಮಗ ಆನ್ಸರ್ ಮಾಡೋಕ್ಕಾಗಲ್ಲ ಒಂದೊಂದು ಸರಿ. ಮೋಸ್ಟ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದೇ ಥರ ಕ್ವಶನ್ಗಳು ಕೇಳಿ ಎಲ್ಲರ ಕೈ ಬಯಸ್ಕೊಂಡು ಹೊಡೆಸ್ಕೊಂಡು ಇದ್ದೀವಿ ಅನಿಸ್ತದೆ. ಇದೊಂದು ಚೈಲ್ಡ್ಹುಡ್ ಅನ್ನೋದು ಮೆಮೊರೇಬಲ್.
ನೋಡಪ್ಪ ಜಿಮ್ ಬಂತು ಇಳಿದ್ಬಿಟ್ಟು ಹಿಂಗೆ ನೋಡಿ ಎಕ್ಕೊಂಡು ನೋಡಿ ಇಲ್ಲೇ ಕಲಂಗಡಿ ಐಸ್ ಕ್ರೀಮಾ ಹಾಂ ನೋಡಿ ಜಿಮ್ ಬಂತ ನೋಡಿ ಹೊರಗಡೆ ಎಲ್ಲ ಅವರು ಹಾಂ ನೀವು ಜಾಯ್ ಮಾಡ್ಕೊಳ್ತೀರಾ ಹಾಂ ಜಿಮ್ಮು ಜಾಯ್ ಮಾಡ್ಕೊಂಡ್ರೆ ಹೇಳ್ತೀನಿ ಹೋಗು ಹಾಂ ಇದೆಲ್ಲ ನಾವು ಹಿಂಗೆ ಒಳಗೆ ಪ್ರಿಂಟಿಕ್ಕರೆ ಓದ್ತೀವಿ ಹಾಂ ಖುಷಿ ಆಯ್ತಾ ನೋಡ್ದಾ ನೋಡ್ದೆ ನಾನೇ ಅವ್ನ ಫ್ರೆಂಡ್ ಏಯ್ ಅವರೆಲ್ಲ ಮಾಡ್ತಾವ್ರೆ ಹಂಗೆಲ್ಲ ಆಂಜನೇಯ ಜೈ ಆಂಜನೇಯ I need you to hear and don't show any fear. I've been flying from town to town. From ಎತ್ತೋ ಮಾಡಲ್ಲ ಈ ನನ್ನ ಮಗ ಜಿಮ್ ಅಂದರೆ ಏನೋ ಅನ್ಕೊಂಡು ಬಂದ, ನೋಡಿದ್ರೆ ಇಲ್ಲಿ ಅವ್ನು ಫುಲ್ಲು ಗಾಬರಿ ಆಗೋಗ್ಬಿಟ್ಟವನೆ. ಏನಾನ ಮಾಡಿ ಅವ್ನಿಗೆಲ್ಲ ಡಮ್ಮಸೆಲ್ಲ ಇರಿಸ್ಬಿಟ್ಟು ಇನ್ನೊಂದು ದಿವಸ ಜಿಮ್ಮು ಅನ್ಬಾರ್ದು ಅಂತ ಹೇಳೋಣ ಮಾಡೋಣ ಅಂತ ಅಂದ್ಕೊಂಡ್ರೆ ಮುಟ್ಟೋದು ಬೇಡ ನನ್ನ ಮಗ ಒಂದನ. ನೀನು 7 ಬಿನ್ರಿ ಆದರೆ ನಾನು 14 ಬಿನ್ರಿ. ಹಾಂ ಆಮೇಲೆ ತಗೊಳಪ್ಪ ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ಶಾಕ್ ಕೊಟ್ಬಿಟ್ಟ. ಡಂಬಲ್ಸ್ ಎತ್ತುತ್ತೀನಿ ಅಂತ ಓಡೋಗ್ಬಿಟ್ಟವನೆ ಡಂಬಲ್ಸ್ ಹತ್ರ. ಹೆಂಗೆ ನೋಡ್ರಿ ಇವ್ನ ಕೈಯಲ್ಲಿ ಆಗಲ್ಲ ಅಂದ್ರೂ ಮೈಯೆಲ್ಲ ಪರ್ಸ್ಕೊಂಡ್ರು ಅಂತ ತಿಂತಾರಲ್ಲ ನೋಡಿ, ಆ ಗಾದೆಗೆ ಉದಾಹರಣೆ ಈ ನನ್ನ ಮಗನೇ. ಆಗಲ್ಲ ಅಂದ್ರೂ ಎತ್ತಾವನೆ, ಏನೋ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಪೋಸ್ಟ್ ಕೊಡಾಗ ಅದು ಸಾಲದು ಅಂದ್ಬಿಟ್ಟು ಈ ಕಡೆಯಿಂದ ಎತ್ಕೊಂಡೋಗ್ಬಿಟ್ಟವನು. ಅದೆಲ್ಲ ಆಗಿಲ್ಲ, ಫೈನಲಾಗಿ ಬಾಲ್ ತೂಕ ಇರಲ್ಲ ಅಂತ ಇಟ್ಕೊಂಡೋಗಿ ಹೋದ, ಕಡೆಗೆ ಆಗಲೇ ಇಲ್ಲ ಅದು ಅದು ನೋಡಿ ಹೆಂಗೆ ಎತ್ಕೊಂಡು ಆಗಲ್ಲ ಅದು ಹಿಂಗೆ ಅಂದ್ರೂ ಬಿಡೋಲ್ಲ. ಫೈನಲಾಗಿ ಗೊತ್ತಾಯ್ತು ನನ್ನ ಮಗ ಜಿಮ್ ಅಂದರೆ ಏನೋ ಅಂದ್ಕೊಂಡಿದ್ದೆ ಅಂತ ನೋಡಿ. ಆದ್ರೂ ಲಾಸ್ಟಿಗೆ ಒಂದು ಆಟ ಸಾಮಾನು ಥರ ಸಿಕ್ಬಿಡ್ತು ಒಂದು ಬಾಲು. ಕುಣಿದ ಅದ್ರ ಮೇಲೆ ಎಕ್ಕಿ ಕುಣಿಯೋದೊಂದು ಬಾಕಿ ಇತ್ತು ಅಷ್ಟೇ. ಆ ಥರ ಆಡಿಸ್ಕೊಂಡಿದ್ದ ಬಾಲ್ನ. ಆದರೂ ಈಗಿನ ಕಾಲದ ಮಕ್ಕಳಷ್ಟು ಅದೃಷ್ಟ ಮತ್ತು ದುರದೃಷ್ಟ ಎರಡೂ ಇಲ್ಲ ಅಂತ ಅನಿಸ್ತದೆ. ಏನಪ್ಪ ಅಂದರೆ ಈ ವಯಸ್ಸಲ್ಲೆಲ್ಲ ನಾವು ಈ ಥರ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅಣ್ಣ ತಮ್ಮಂದ್ರೆ ಎಲ್ಲ ಈ ಥರ ಎಲ್ಲಾದರೂ ಕರ್ಕೊಂಡೋಗಿ ಅಪ್ರೋಚ್ ಮಾಡೋಕ್ಕೆ ಆ ಥರ ಆಪ್ಷನ್ಗಳೇ ಇರಲಿಲ್ಲ ಅವಾಗೆಲ್ಲ. ಈಗಿನ ಜನ್ರೇಷನ್ ಮಕ್ಳಿಗಂತೂ ಯಾವುದೇ ಒಂದು ಕ್ಷೇತ್ರದಲ್ಲೇ ಆಗಲಿ ಎಷ್ಟು ಅಡ್ವಾಂಟೇಜ್ ಇರುತ್ತೋ ಅಷ್ಟೇ ಡಿಸ್ಅಡ್ವಾಂಟೇಜು ಇರುತ್ತೆ. ಏನೇ ಆಗಲಿ ಕಾಲ ಬಂದಾಗ ಸಮಯ ಅದೇ ತಿಳಿಸುತ್ತೆ ಅಲ್ವಾ. ಇವ್ನು ನೋಡ್ಬಿಟ್ಟು ಇವ್ನಿಗಿರೋ ಹುಮ್ಮಸ್ ನೋಡ್ಬಿಟ್ಟು ನಮ್ಮ ಕೊಲೀಗ್ಸು ಇವತ್ತೇ ಜಿಮ್ಮು ಹೇಳ್ಕೊಡೋ ಥರ ಹೊರಟೋಗಿದ್ರು. ಅವೆಲ್ಲ ಆಗಲ್ಲ, ಗಿಮಸ್ ಎಲ್ಲ ಆಗಲ್ಲ ಅಂದ್ಬಿಟ್ಟು ಇದೇನೋ ಸ್ವಲ್ಪ ತಿರುಗ್ತಾ ಇದೆ ಅಂದ್ಬಿಟ್ಟು ಇದ್ರ ಮೇಲೆ ಎಕ್ಕಕ್ಕೆ ಬಂದ. ನೋಡ್ರಿ ನಡೆಯೋ ಅಂತಂದರೆ ಡ್ಯಾನ್ಸ್ ಆಡ್ತಾವನೆ. ಆ್ಯಕ್ಚುಲಿ ಮಕ್ಕಳು ಒಂದೊಂದು ಸರಿ ಆಡೋದು ನೋಡಿದ್ರೆ ಅವ್ರ ಆಟನೇ ಚಂದ. ಇನ್ನು ಕೆಲವು ಸಾರಿ ಆಡ್ತಾರೆ, ಅವ್ರು ಮಾಡೋ ಆಟಕ್ಕೆ ನೋಡ್ಬಿಟ್ರೆ ಅಂತೂ ಪಿತ್ತ ಅಂತೂ ನೆತ್ತಿಗೆ ಇರುತ್ತದೆ. ಅವಾಗೇನು ಮಾಡೋಕ್ಕಾಗಲ್ಲ. ರನ್ ಮಾಡಿ ಸಾಗಾಗಿ ಮಗ ಇಲ್ಲಿ ಬುದ್ಧನ ಅಂತ ಬಂದ, ನಾನು ಹಿಂಗೆ ಬುದ್ಧ ಅಂತ ಹೇಳ್ಕೊಟ್ರೆ ಸರಿಯಾಗಿ ಕೈಗೆ ತಗಲದೆ ಸೈಲೆಂಟಾಗಿ ಆಚೆ ಬಂದ. ಅಸಲಿ ಮ್ಯಾಟ್ರ್ ಏನಪ್ಪ ಅಂತಂದರೆ, ನಾನು ಜಿಮ್ ಹೋಗಿದ್ದಾಗಿಂದ ಹಿಡಿದು ನಮ್ಮ ಮಗನ್ನೆಲ್ಲ ಹುಡುಗಿನೇ ಅಂದ್ಕೊಂಡವ್ರೆ. ನಾನು ಎಲ್ಲರಿಗೂ ಹೇಳ್ಕೊಂಡು ಸರಿ ಆಯಿತು ನಡೆಯಪ್ಪ ಓಡ, ನಾನು ಜಿಮ್ ಮಾಡಿ ಸಾಕು ಅಂತ ಮನೆ ಕಡೆ ಓಡೋಣ ಅಂತ ಆಚೆ ಬಂದ್ವಿ. ನೋಡಿದ್ರೆ ಚಪ್ಪಲಿನೇ ಉಲ್ಟಾ ಹಾಕೊಂಡ ಶಿಷ್ಯ. ಬರೀ ಉಲ್ಟಾ ಹಾಕೊಂಡಿದ್ದೆ ಚಪ್ಪಲಿ ನನ್ನ ಮಗ. ನೀನು ಹಾಕ ನೀಟಾಗೆ. ಜಿಮ್ಗೆ ಹೋಗ್ಬಿಟ್ಟು ನಾನು ಆಂಟಿ ಅವ್ರು ಬರೋದಿಲ್ಲ ನೋಡಿ ಇವಾಗ. ಫುಲ್ ಸಾವುಕಾರ ಔಟವ್ರು, ಸಾವುಕಾರ ಮಂದಿ ಔಟವ್ರು. ಹೌದಾ? ನಾನೇ ಬಂದಿತ್ತು ಆಂಟಿ. ನಾವೆಲ್ಲ ಕರೆಕ್ಟಾಗಿ ಕೊಡ್ತೀವಲ್ಲ, ಅಲ್ಲಿ ಏನೂ ಆಗಿರಲ್ಲ. ಹೌದಾ? ಹೋಟ್ಲಲ್ಲಿ ಟೀ ಲೋಟಗಳೆಲ್ಲ ಖಾಲಿ ಆಗೋಗಿದ್ವು. ಆ ಟೈಮಲ್ಲಿ ಇವ್ರ ಹತ್ರ ಸಾಲ ಮಾಡಿದ್ವಿ. ಆ ಸಾಲನ ಮತ್ತೆ ತಂದಾಗ ಕೊಟ್ವಿ. ಬಟ್ ಅವೆಲ್ಲ ಲೋಟಗಳು ತೂತು ಹೋಗಿದ್ವು, ಟೀ ಎಲ್ಲ ಹೋಗ್ತಾಯಿತ್ತು ಅಂತ ಬೈತಾಯಿದ್ರು ಕಸ್ಟಮರ್ ಅಂತ ಹೇಳ್ತಾಯಿದ್ರು ನನ್ನ ಹತ್ರ.
ಯಾವನೋ ಲೋಡ್ಗಳು ನೀಟಾಗಿ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಮನೆ ಕಡೆ ಬಂದು ಸಂಗೀತ ಶಿಫ್ಟ್ ಟೈಮ್ ಆಗಿತ್ತು, ಕೆಲಸ ಕಡೆ ಹೊರಟೆ. ಇಷ್ಟು ಹೇಳ್ತಾ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸರಿ ಬಿಡು, ಆಯ್ತು ಬಿಡು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.